ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ತರಗತಿಯನ್ನು ಈ ಒಂದು 2026ರ ಸೆಕೆಂಡ್ PUC ಎಕನಾಮಿಕ್ಸ್ ಈ ಒಂದು ಕ್ವಶನ್ ಪೇಪರನ್ನು ಅದರಲ್ಲಿ ಭಾಗ ಇಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಕ್ಕಂಥದ್ದು. ಕ್ವಶನ್ ನಂಬರ್ 8, ಈ ಕೆಳಗಿನ ಯಾವುದಾದ್ರೂ 2 ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ 2 × 5 = 10 ಆಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ಪ್ರಶ್ನೆ ನಂಬರ್ 41. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು X ಸರಕಿನ ಬೆಲೆ ರೂಪಾಯಿ ಇಲ್ಲಿ 15 ಇದೆ ಮತ್ತು X2 ಸರಕಿನ ಬೆಲೆ ರೂಪಾಯಿ 25 ಆಗಿದೆ. ಅನುಭೋಗಿಯ ಆದಾಯ ರೂಪಾಯಿ ಎಷ್ಟಿದೆ ಅಂತಂದರೆ ಇಲ್ಲಿ 300 ರೂಪಾಯಿ ಆದಾಯ ಇದೆ. ಈ ಕೆಳಗಿನವುಗಳಿಗೆ ಉತ್ತರಿಸಿರಿ ಅಂತ ಪ್ರಶ್ನೆ ಕೇಳಿದ್ದು. ಇಲ್ಲಿ ನೋಡಿ, ಏದು ಅನುಭೋಗಿಯ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X ಸರಕುಗಳನ್ನು ಅನುಭೋಗಿಸಬಹುದು ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಆದಾಯ ರೂಪಾಯಿ ಎಷ್ಟಿದೆ ಇಲ್ಲೇ ನಾನು ಮಾಡ್ತಕ್ಕಂಥದ್ದು. ಆದಾಯ ಆಲ್ರೆಡಿ ಕೊಟ್ಟಿದ್ದಾನೆ, 300 ಇದೆ ಆದಾಯ. 300ರಲ್ಲಿ ಸರಕಿನ ಬೆಲೆ ಎಷ್ಟಿದೆ? 15 ಇದೆ. ಹೌದ್ರಿ, 15 ಒಂದಲೇ 15 2 30 ಹೋಗುತ್ತೆ. ಈ 0 ಉಳಿತದೆ. ಆ ಕಾರಣಕ್ಕಾಗಿ 20 ಕೆಳಗೆ ಇಲ್ಲಿ 2 ಹಿಂದೆ 0. ಆ ಕಾರಣಕ್ಕಾಗಿ X ಸರಕನ್ನು ಎಷ್ಟು ಅನುಭೋಗಿಸಬಹುದು ಅಂತಂತಂದರೆ ಉತ್ತರ 20. ಉತ್ತರ ಸರಿಯಾಗಿದೆ. ಅದೇ ರೀತಿ X2 ಸರಕಿನ ಬೆಲೆ ಎಷ್ಟಿದೆ? 25 ಇದೆ. ಆದಾಯ ಎಷ್ಟಿದೆ? 300 ಇದೆ. ಸೇಮ್ ಇಷ್ಟೇ ಮಾಡಬೇಕು ವಿದ್ಯಾರ್ಥಿಗಳೇ. 300 / 25. ಓಕೆ, ಈಗ ನಿಮ್ಗೆ 25 ಮಗ್ಗಿ ಓದ್ಲಕ್ಕೆ ಬರಲಿಲ್ಲ ಅಂತಂತಂದರೆ ಇನ್ನೊಂದು ಮೆಥಡ್ದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. 100ರಲ್ಲಿ 25 ಅಂದರೆ 4 ಅಥವಾ ಇಲ್ಲಿ 4 3 12 ಅಂದರೆ 25 12 300 ಹೋಗಿಬಿಡ್ತದೆ. ಆ ಕಾರಣಕ್ಕಾಗಿ X2 ಸರಕಿನ ಅನುಭೋಗಿಸಬಹುದು ಎಷ್ಟು? ಇಲ್ಲಿ 12 ಸರಿಯಾಗಿರ್ತಕ್ಕಂಥ ಉತ್ತರ. ಮೂರನೇದು ಸಿ ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಅಂತಂದರೆ ಇಲ್ಲಿ ಉತ್ತರ ಏನು ಬರಿಬೇಕಂತಂದರೆ ಇಷ್ಟೇ, ಕೆಳಮುಖ. ಏನು ಬರಬೇಕು ವಿದ್ಯಾರ್ಥಿಗಳೇ? ಕೆಳಮುಖವಾಗಿರುತ್ತದೆ. ಕೆಳಮುಖವಾಗಿರುತ್ತದೆ ಇಷ್ಟೇ. ಇಲ್ಲ ನೋಡಿ, ಕೆಳಮುಖ ಇಷ್ಟೇ ಉತ್ತರ ಬರಿಬೇಕು. ಕೆಳಮುಖವಾಗಿರುತ್ತದೆ ಬಜೆಟ್ ರೇಖೆ. ಡಿ ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮಾನಾಗಿರುತ್ತವೆ ಅಥವಾ ಇಲ್ಲವೇ ಅಂತ ಕ್ವಶನ್. ಇಲ್ಲಿ ಉತ್ತರ ಬರಬೇಕು ಸಮಾನಾಗಿರುತ್ತವೆ. ಇನ್ನು ಏನು ಈ ಅಂಡರ್ಲೈನ್ ಮಾಡತ್ತಿಲ್ಲ ಪೆನ್ ಇಷ್ಟೇ ಬರಿ, ಸಮಾನಾಗಿರುತ್ತವೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು, ಇದು ಅನುಭೋಗಿ X ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದ್ದರೆ X2 ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ? ಕ್ವಶನ್ ಮಾರ್ಕು. ಇಲ್ಲಿ ಹೌದು ಹೌದು ಸರಿ ಅಂತ ಎಷ್ಟು ಬರಬೇಕು? ಹೌದು ಸರಿ ಅಂತ ಬರೆದ್ರೆ ಇಲ್ಲೊಂದು 1 ಮಾರ್ಕ್ಸ್ ಆಗ್ತದೆ. ಇಲ್ಲಿ ನೋಡಿ, ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, 2 3 4 5. ನಿಮಗೆ 2 × 5 = 10. 5 ಮಾರ್ಕ್ಸ್ ಸಿಕ್ಕು. ಪ್ರತಿಯೊಂದೊಂದಕ್ಕೆ ಒಂದೊಂದು. ಈ ಕಾರಣಕ್ಕಾಗಿ 5 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ, ಈ ಕೆಳಗಿನ ಕೋಷ್ಟಕಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಮತ್ತು ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು
ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಹಾಗೂ ಅಧಿಕ ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದು ಯಾವ ರೀತಿ ನೀವು ರೇಖಾಚಿತ್ರ ಹಾಕಬೇಕಂತಂದರೆ ನಾನು ನಿಮ್ಗೆ ಹೇಳ್ತೀನಿ ವಿದ್ಯಾರ್ಥಿಗಳು. ಇಷ್ಟು ತಿಳ್ಕೊಳ್ರಿ, ಭಾಳ ಈಜಿ ಇದೆ. ಅರ್ಥಶಾಸ್ತ್ರದ ರೇಖಾಚಿತ್ರವನ್ನು ನೀವು ಈ ಪ್ರಶ್ನೆ ತಿಳ್ಕೊಂಡಿದ್ದೆ ಆದರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಹೀಗೆ ರೇಖಾಚಿತ್ರ ಹಾಕಿ ಇಲ್ಲಿ ಓ ವೈ ಅಂತ ಕಳೆಯೋಣ, ಇಲ್ಲಿ ಓ ಎಕ್ಸ್ ಅಂತ. ಇಲ್ಲಿ ನೋಡಿ ಪಿ ಬೆಲೆಗಳನ್ನು ಹಾಕೋಣ. ಎಷ್ಟು ಬೆಲೆ ಇವೆ ಟೋಟಲ್? 5. ಇಲ್ಲಿ 1 2 3 4 5 ಅಂತಂದರೆ 10 20 30 40 50. ಇದು ಕಾಲಮ್ ಹಾಕ್ಕೊಂಡು ಬೆಲೆ ಕಂಡಿಡ್ದೇವೆ. ಈಗ ಇದು ಹಾಕ್ಕೊಂಡು ನೋಡ್ರಿ. ನೆಕ್ಸ್ಟ್ ಇಲ್ಲಿ ಪ್ರಮಾಣದಲ್ಲಿ ನಾವು ನೋಡೋಣ. ಇಲ್ಲಿ ಕೂಡ 5 ಅವ ನೋಡಿ. 1 2 3 4 5 5 10 15 20 25. ಈ ಕಡೆ ನಾವು ಪ್ರಮಾಣ ಅಂತ ಕರಿತೇವೆ. ಇದಕ್ಕೆ ಏನು ಕರಿತೇವೆ? ಪ್ರಮಾಣ. ಈ ಕಡೆ ಇಲ್ಲಿ ಹಾಕ್ತೀವಿ ನೋಡಿ ಬೆಲೆ. ಓಕೆ, ಈಗೇನು ಮಾಡಬೇಕಂತಂದರೆ ಈ ರೇಖೆಗೆ ನಾವು ಪೂರೈಕೆ ರೇಖೆ ಅಂತ ಕರಿತೇವೆ. ಇದಕ್ಕೆ ಏನು ಕರಿತೇವೆ ರೀ? ಪೂರೈಕೆ ರೇಖೆ. ಈ ರೇಖೆಗೆ ಇಲ್ಲಿ ಬರೀತೀವಿ ನೋಡ್ರಿ ಬೇಡಿಕೆ ರೇಖೆ. ಇಲ್ಲಿ ನೋಡ್ರಿ, ಈ 30 ಬೆಲೆ ಇದ್ದಾಗ 2 15 ಆಗ್ಯದ. ಈಗ 5. ಓಕೆ, ಇಲ್ಲಿ 30 ಬೆಲೆ ಇದ್ದಾಗ ಇಲ್ಲಿ ನೋಡಿ 30 ಬೆಲೆ. ಇಲ್ಲಿ ಬೇಡಿಕೆ ಪೂರೈಕೆ ಅಷ್ಟೇ ಆಗ್ಯದ ನೋಡಿ. ಹೌದಾ? ಇದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ಈ ಪಾಯಿಂಟು ಸಮತೋಲನ ಬಿಂದು ಅಂತ ಕರೀತಾರೆ. ಇದಕ್ಕೆ ಏನು? ಸಮತೋಲನ ಬಿಂದು. ನಾವು ಒಂದೊಂದು ಅಕ್ಷರ ಇದಕ್ಕೆ ಸಮತೋಲನ ಬಿಂದು. ಸಮತೋಲನ ಬೆಲೆ ಎಷ್ಟು? 30 ಏನಿದೆ ಅಲ್ರಿ, ಇದು ಸಮತೋಲನ ಬೆಲೆ. ಸಮತೋಲನ ಪ್ರಮಾಣ ಇಲ್ಲ ನೋಡ್ರಿ, 15 ಏನಿದೆ ಅಲ್ಲ, 2ಕ್ಕೂ ಸಮನದ. ಆ ಕಾರಣಕ್ಕಾಗಿ ಸಮತೋಲನ ಪ್ರಮಾಣ. ಅಧಿಕ ಬೇಡಿಕೆ. ಅಧಿಕ ಬೇಡಿಕೆ ಅಂತಂತಂದರೆ ಇಲ್ಲಿ ನೋಡಿ, ಈ ಸಮತೋಲನಕ್ಕಿಂತ ಹೆಚ್ಚು ಅದಲ್ಲ ಇದು. ಇದಕ್ಕೆ ನಾವೇನಂತ ಕರಿತೇವೆ ಅಂತಂತಂದರೆ ಇಲ್ಲಿ ಅಧಿಕ ಬೇಡಿಕೆ. ಹೌದಾ? ಇಲ್ಲಿ ಅಧಿಕ ಬೇಡಿಕೆ ಎಷ್ಟದ? 25. ಅಧಿಕ ಬೇಡಿಕೆ ಅದಲ್ರಿ ನಿಮ್ಮದು. ಕ್ಯೂ ಡಿ ಎಷ್ಟದ? ಅಧಿಕ ಬೇಡಿಕೆ 25. ಹಾಗೆ ಅಧಿಕ ಪೂರೈಕೆ ಇದು ಕೂಡ ಇಲ್ಲಿ ಕ್ಯೂ ಎಸ್ ಏನದ? 25 ಅದ. ಇಲ್ಲಿ 25 ಬರ್ತದ. ಇದು 25. ಇವೆರಡು ಅಧಿಕ ಬೇಡಿಕೆ ಅಧಿಕ ಪೂರೈಕೆ ಅಂತ ಕರಿತೇವೆ. ಇಷ್ಟು ಬರೆದಿದೆ. ಆದರೆ ನೋಡಿ, ಇದಕ್ಕೊಂದು ಮಾರ್ಕ್ಸ್ 2 3 4 5. ಇಲ್ಲಿ ಕೂಡ ವಿದ್ಯಾರ್ಥಿಗಳೇ 5 ಮಾರ್ಕ್ಸ್ ಸಿಗುತ್ತವೆ. 5 ಮಾರ್ಕ್ಸ್ ಭಾಳ ಇಂಪಾರ್ಟೆಂಟ್ ಇದೆ. ಇದು ನೀವು ಪ್ರತಿ ಎಕ್ಸಾಮ್ದಲ್ಲಿ ಬಿಡಿಸ್ಬೇಕಾಗಿರ್ತಕ್ಕಂಥ ಸೆಕೆಂಡ್ PUC ನೋಡಿ. ಇದು 5 ಮಾರ್ಕ್ಸ್ ಕಂಡು ಹಿಡ್ದೆವು, ಇದು 5 ಮಾರ್ಕ್ಸ್ ಕಂಡು ಹಿಡ್ದೆವು. ಹಾಗೆ ಇನ್ನೊಂದು ಕ್ವಶನ್ ಅದ ನಿಮಗೆ, ಅದು ಕೂಡ ಬಿಡಿಸ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ 43ನೇ ಪ್ರಶ್ನೆ. ಈ ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಉತ್ಪಾದನಾ ಹಂತಗಳು, ಒಟ್ಟು ಉತ್ಪಾದನೆ, ಮಧ್ಯಂತರ ಸರಕುಗಳ ಬಳಕೆ, ಮೌಲ್ಯವರ್ಧನೆ. ಇಲ್ಲಿ ನೋಡಿ, ಗೋಧಿ ಯಾರು ಬೆಳೀತಾನೆ? ರೈತ. ಅವನು ಒಟ್ಟು ಉತ್ಪಾದನೆ ಎಷ್ಟಿದೆ?
800 ಇದೆ. ಆದರೆ ಮಧ್ಯಂತರ ಸರಕು ಏನೂ ಬಳಸಿಲ್ಲ. ಆ ಕಾರಣಕ್ಕಾಗಿ ಅದಕ್ಕೆ ಮೌಲ್ಯವರ್ಧನೆ ಎಷ್ಟಾಗುತ್ತದೆ ಅಂತಂತಂದರೆ ಇಲ್ಲಿ 800ರಲ್ಲಿ ಇದು 800ರಲ್ಲಿ 0 ಕಳೆದ್ರೆ ನಮ್ಗೆ ಸಿಗ್ತಕ್ಕಂಥದ್ದು ಎಷ್ಟು ರೀ? 800. ಇದು ಮಧ್ಯಂತರ ಸರಕು 800. ನೆಕ್ಸ್ಟ್ ಈ 800 ಅನ್ನೋದು ಒಟ್ಟು ಉತ್ಪಾದನೆ ಆದರೆ ಹಿಟ್ಟು ಗಿರಣಿಯವನು ಏನು ಮಾಡ್ತಾನೆ ಅಂತಂದರೆ ಈ ಒಂದು ಮೌಲ್ಯವರ್ಧನೆ ಒಟ್ಟು ಉತ್ಪಾದನೆ 800 ಅವ ಏನು ಮಾಡ್ತಾನೆ? ಮಧ್ಯಂತರ ಸರಕಾಗಿ ಬಳಸ್ಕೊಳ್ತಾನೆ. ಅವನು ಒಟ್ಟು ಉತ್ಪಾದನೆ ಎಷ್ಟು ಹೇಳ್ತಾರೆ? ಮಧ್ಯಂತರ ಸರಕಾಗಿ ಬಳಸ್ಕೊಳ್ತಾನೆ 800. ಈ 800 ಮಧ್ಯಂತರ ಸರಕು ಅದರ ಮೌಲ್ಯವರ್ಧನೆ 800ಕ್ಕೆ 200 ರೂಪಾಯಿ ಮೌಲ್ಯವರ್ಧನೆ ಆದಾಗ ಹಿಟ್ಟಾಗಿ ಪರಿವರ್ತನೆ ಆಗ್ತದ. ಆ ಕಾರಣಕ್ಕಾಗಿ 800 ಪ್ಲಸ್ 200 ನಾವು ಕೂಡಿಸ್ಕೊಂಡೇವು ಅಂತಂದರೆ ಇಲ್ಲೇನಾಗ್ತಾ ಇದೆ ಅಂತಂದರೆ 1000 ಆಗುತ್ತೆ. ಇದು ಹಿಟ್ಟಿನ ಗಿರಣಿದವನ ಒಟ್ಟು ಉತ್ಪಾದನೆ ಎಷ್ಟೈತ್ರಿ? 1000. ಆ ಹಿಟ್ಟಿನ ಗಿರಣಿದವ ಹೋಗಿ ಮುಂದೆ ಏನು ಮಾಡಬೇಕಂದ್ರೆ ಆ ಬ್ರೆಡ್ ಬೇಕ್ರಿದವನು ಹಿಟ್ಟನ್ನು ಖರೀದಿ ಮಾಡ್ತಾನೆ. ಎಷ್ಟು ಹಿಟ್ಟು ಖರೀದಿ ಮಾಡ್ತಾನೆ ಅಂತಂದರೆ ಇಲ್ಲಿ ಹಾಕ್ತೀನಿ ನೋಡಿ, 1000ಕ್ಕೆ ಅವನು ಒಟ್ಟು ಉತ್ಪಾದನೆ 1000 ಅದಲ್ಲ, ಆ ಕಾರಣಕ್ಕೆ 1000 ಖರೀದಿ ಮಾಡ್ತಾನೆ. ಈ ಹಿಟ್ಟನ್ನು 1000ಕ್ಕೆ ಮಧ್ಯಂತರ ಸರಕಾಗಿ ಖರೀದಿ ಮಾಡಿ ಹಿಟ್ಟನ್ನು ಬ್ರೆಡ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಅದಕ್ಕೆ ಮೌಲ್ಯ ಆ್ಯಡ್ ಮಾಡ್ತಾನೆ 200 ರೂಪಾಯಿ. ಈ 200 ಪ್ಲಸ್ ಮಧ್ಯಂತರ ಸರಕು 2 ಕೂಡಿಸಿದ್ದೇವೆ ಅಂತಂದರೆ ಇಲ್ಲೇನಾಗ್ತದೆ? 1200 ಆಲ್ರೆಡಿ ಆನ್ಸರ್ ಬಂದಿದೆ. ಹೌದ್ರಿ? ನೆಕ್ಸ್ಟ್ ನೋಡಿ, ಈ 1200 ಒಟ್ಟು ಉತ್ಪಾದನೆಗೆ ಇಲ್ಲಿ ನೋಡಿ ಮಧ್ಯಂತರ ಸರಕು 1200 ಪ್ಲಸ್ ಈ 1200ಕ್ಕೆ ಅವೇನು ಚಿಲ್ಲರೆ ಅಂಗಡಿ ಅವನು ಮಾರಾಟ ಮಾಡೋಗೋಸ್ಕರ ಬ್ರೆಡ್ ಬೇಕ್ರಿದವಲ್ಲಿಂದ 1200 ಖರೀದಿ ಮಾಡ್ತಾನೆ. ಆದರೆ ಚಿಲ್ಲರೆ ಅಂಗಡಿದವ ಅವನು ಇತರೆ ಖರ್ಚುಗಳು, ಅವನು ಕರೆಂಟ್ ಬಿಲ್ಲು, ರೆಂಟು, ಅವನು ಕುಂತಿರ್ತಕ್ಕಂಥ ಕೂಲಿ ಅದಕ್ಕೆಲ್ಲದಕ್ಕೂ 300 ಆ್ಯಡ್ ಮಾಡ್ತಾನೆ. ಆ ಕಾರಣಕ್ಕೆ ಇವೆರಡು ಪ್ಲಸ್ ಮಾಡಿದ್ರೆ ಎಷ್ಟಾಗ್ತದೆ? 1200 ಪ್ಲಸ್ 300 1500 ಆಗುತ್ತದೆ. ಏನಾಗ್ತದೆ? 1500 ಒಟ್ಟು ಉತ್ಪಾದನೆ ಆಗ್ತದೆ. ಆದರೆ ಒಟ್ಟು ಮೌಲ್ಯವರ್ಧನೆ GVA ಅಂದರೆ ಇಲ್ಲಿ ಗ್ರಾಸ್ ವ್ಯಾಲ್ಯೂ ಎಡೆಡ್ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಒಟ್ಟು ಮೌಲ್ಯವರ್ಧನೆ ಕೂಡಿಸಿ ಎಷ್ಟಾಗ್ತದೆ ನೋಡಿ? 800 ಪ್ಲಸ್ 200 1000, 1000 ಪ್ಲಸ್ 200 1200, 1200 ಪ್ಲಸ್ 300 1500. ಇಲ್ಲಿ ಕೂಡ ಎಷ್ಟಾಗುತ್ತದೆ ಅಂತಂದರೆ ವಿದ್ಯಾರ್ಥಿಗಳೇ 1500 ಆಗುತ್ತದೆ. ಈ ವಿಡಿಯೋ, ಈ ರೇಖಾಚಿತ್ರ 1 2 3 4 5 ಇಲ್ಲಿ ಕೂಡ 5 ನೀವು ಖಾಲಿ ಜಾಗವನ್ನು ಅಥವಾ ಕಾಣೆಯಾದ ಮೌಲ್ಯಗಳನ್ನು ತುಂಬಿದೆ ಆದರೆ, ಕಂಡು ಹಿಡಿದಿದ್ದಾದರೆ ನಿಮಗೆ 5 ಅಂಕಗಳನ್ನು ಸಿಗುತ್ತವೆ. ಆ ಕಾರಣಕ್ಕಾಗಿ ಇದರದ ಒಂದು ಉಪಯೋಗ ತಾವು ಪಡ್ಕೊಳ್ರಿ ಅಂತ ಹೇಳುತ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ತರಗತಿ ಇಷ್ಟವಾಗಿದ್ದರೆ ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಸಿದ್ದಣ್ಣ ಶೆಟ್ಟಿ ಸರ್ ಅಂತ ನೀವು ಟೈಪ್ ಮಾಡಿದಾದರೆ ನನ್ನ ನೇಮ್ ಬಂದುಬಿಡ್ತದೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಇಲ್ಲಿ ತನಕ ವಾಚಿಂಗ್ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.